ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಸೊ ಇವತ್ತು ನಮ್ಮ ಜೊತೆ ಶಿಖಂಡಿ ಚಿತ್ರತಂಡದ ಅನ್ನದಾತರಾಗಿರುವಂತಹ ಪೋಲ ಪ್ರವೀಣ್ ಸರ್ ಹಾಗೂ ಪೋಲ ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಚಿತ್ರದ ಒಂದಿಷ್ಟು ಮಾತುಕತೆಗಳನ್ನು ಅವ್ರ ಜೊತೆ ಆಡೋಣ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್, ಫಸ್ಟ್ ಪ್ರೊಡಕ್ಷನ್ ಹೇಗೆ ಅನ್ನಿಸ್ತಾ ಇದೆ? ರಿಲೀಸ್ ಆಗ್ತಾ ಇದೆ ಮೇ 15ಕ್ಕೆ. ಸೊ ಹೇಗೆ ಅನ್ನಿಸ್ತಾ ಇದೆ? ನಾನು ರಿಯಲಿ ಫಿಂಗರ್ ಕ್ರಾಸ್ಡ್ ಅಂತೀವಲ್ಲ, ಐ ಆಮ್ ಈಗರ್ಲಿ ವೆಯ್ಟಿಂಗ್. ನಮ್ಮ ಫಸ್ಟ್ ಜನಕ್ಕೆ ಬಳ್ಳಾರಿಯವರು ತೋರಿಸ್ಬೇಕು, ಕರ್ನಾಟಕ ಎಲ್ಲ ತೋರಿಸ್ಬೇಕು. ಈ ಮೂವಿನ ತೋರಿಸಿ ಅವರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿದೆ. ಮೇ 15th ರಿಲೀಸ್ ಇದೆ. ಆಲ್ ಓವರ್ 60 to 80 ಥಿಯೇಟರ್ಸ್ ಆಲ್ ಓವರ್ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ. ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ ಇಲ್ಲಿ ಒಬ್ಬೊಬ್ರದ್ದು ಕೇಳ್ತಿದ್ದಾಗ ಅವರ ಇಂಟರ್ವ್ಯೂಸ್ನ ಭಾಳ ಖುಷಿ ಆಗ್ತಾಯಿದೆ. ಎಲ್ಲರೂ ಅವರವರ ಓನ್ ಎಕ್ಸ್ಪೀರಿಯನ್ಸಸ್ ಹಂಚ್ಕೊತಿದ್ದಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ದೀವಿ, ಇದರಲ್ಲಿ ಮುಂದೆ ಹೆಜ್ಜೆ ಇಟ್ಟು ಅಂತ ಭಾಳ ಸಂತೋಷ ಆಗ್ತಾಯಿದೆ. ಆ ಆಶೀರ್ವಾದ ನಮ್ಮವ್ರಿಗೆ, ಎಲ್ಲಮ್ಮ ತಾಯಿಯಿಂದ ನಮ್ಮವ್ರಿಗೆ ಬಂದಿದ್ದಕ್ಕೆ ಇನ್ನೂ ಭಾಳ ಸಂತೋಷ ಪಡ್ತಾಯಿದ್ದೀನಿ. ಈಗ ಹೊಸ ಸಿನಿಮಾ ಅಂತ ಬಂದಾಗ ಹಣ ಹಾಕೋಕ್ಕೆ ಸಾಕಷ್ಟು ಜನ ಹಿಂದೆ ಮುಂದೆ ನೋಡ್ತಾರೆ. ಸೊ ನೀವು ಕೂಡ ಅಷ್ಟೇ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಮೈಂಡ್ ಫಸ್ಟಿಗೆ ಏನು ಬಂತು ತಲೆಗೆ ಅನ್ನುವಂಥ? ಅದೇ ಫಸ್ಟ್ ಹೇಗಿದು ಎಲ್ಲ ಹೊಸ ಕ್ಯಾರೆಕ್ಟರ್ಸ್ ಅದಿರುತ್ತೆ. ಬಟ್ ಕತೆ ಕೇಳಿದಾಗ ಕಂಟೆಂಟ್ ಸಾಲಿಡಾಗಿದೆ. ಸೊ ಅದೇನು ಕಂಟೆಂಟ್ ಅಂತ ನೀವು ನೋಡಿದ್ರೇ ಹೇಳ್ಬೋದು. ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಎಲ್ಲ ಥರ ಇವೆಲ್ಲ ಇದ್ದಾವೆ. ಏನು ಕಾಮಿಡಿ ಆಗಿರಲಿ, ಹಾರರ್, ಸಸ್ಪೆನ್ಸ್ ಆ್ಯಂಡ್ ಮಹಾಭಾರತ್ ಮೆಸೇಜ್ ಓರಿಯೆಂಟೆಡ್ ಮೂವಿ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದೀವಿ. ಸೊ ಆ್ಯಂಡ್ ರಿಯಲ್ ಲೈಫಲ್ಲಿ ಮಹಾಭಾರತದಲ್ಲೆಲ್ಲ ಏನೇನು ಸೊಲ್ಯೂಷನ್ಸ್ ಎಲ್ಲ ಸಿಗುತ್ತೆ. ಅದರಲ್ಲಿ ಏನೇ ಕಷ್ಟ ಇರಲಿ ಅದರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಸ್ಟ್ರಾಂಗಾಗಿ ಕೊಡ್ತಾಯಿದ್ದೀವಿ ಮೆಸೇಜ್. ನೀವು ಸೆಟ್ಟಿಗೆಲ್ಲ ಹೋಗ್ತಾ ಇದ್ರಿ, ಸೊ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಅನ್ನುವಂಥ? ಫಸ್ಟ್ ಟೈಮ್ ಆದರೂ ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಅಲ್ಲಿ ಹೋಗಿ ನೋಡಿದಾಗಲೇ ಮೂವಿ ಅನ್ನೋದು ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅರ್ಥ ಆಯಿತು ಅಲ್ಲಿ. ಸೊ ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಕಂಪಲ್ಸರಿ ಮೂವಿನ ನೋಡಿ ಎಲ್ಲರೂ ಸಕ್ಸಸ್ ಆಗೋಂಗೆ ನೀವು ಮಾಡಬೇಕಂತ ಕೇಳ್ಕೊತಿದ್ದೀನಿ. ಆ್ಯಕ್ಚುಲಾಗಿ ನನಗದು ಸರ್ಪ್ರೈಸೇ ಇತ್ತು ಫಸ್ಟು. ನನಗೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರು ನನಗೆ ಶಾಕ್ ಕೊಟ್ಟರು, ಈ ರೀತಿ ನಾನು ಎಂಟ್ರಾಗ್ತಾಯಿದ್ದೀನಿ ಮೂವಿನಲ್ಲಿ ಅಂತ ಹೇಳಿ. ಆವಾಗ ಆ್ಯಕ್ಚುಲಿ ಒಂಥರ ಫಸ್ಟ್ ಹೆಜ್ಜೆ ಎಲ್ಲ ನ್ಯೂ ಫೀಲ್ಡ್, ಅದು ಎಲ್ಲ ಕಂಪ್ಲೀಟ್ ಆಗೋವರೆಗೂ ಏನೂ ಹೇಳೋಕ್ಕೆ ಬರಲ್ಲ. ಅದು ಅಲ್ಲದೆ ಆಮೇಲೆ ಒಂದೊಂದು ಶೂಟಿಂಗು ಹೋದಾಗ ಮತ್ತು ಈ ಮೋಷನ್ ಪೋಸ್ಟರ್ ರಿಲೀಸು, ಟೀಸರ್ ರಿಲೀಸು ಎಲ್ಲ ಆದಮೇಲೆ ಒಂದೊಂದು ಸ್ಟೆಪ್ಪು ನಡೀತಾ ಇದ್ದಂಗೆಲ್ಲ ಭಾಳ ಖುಷಿ ಆಯಿತು. ಅದೇ ಅವ್ರು ಭಾಳ ಕಾನ್ಫಿಡೆಂಟಾಗಿ ಮುಂದೆ ಬಂದಿದ್ದಾರೆ, ಅದಕ್ಕೆ ಕರೆಕ್ಟ್ ಪ್ರತಿಫಲ ಸಿಗ್ತಾ ಇದೆ ಅಂತ ಭಾಳ ಸಂತೋಷ ಆಯಿತು. ಈಗ ಜನಗಳು ಹೊಸೊಬ್ಬರು ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂದಾಗ ಸ್ವಲ್ಪ ಹಿಂಜರಿತಾರೆ, ಸಿನಿಮಾ ನೋಡೋದಾ ಬೇಡವಾ? ಸೊ ಹಾಗೆ ಮೈಂಡ್ ಸೆಟ್ ಇರೋರಿಗೆ ನೀವು ಏನು ಹೇಳ್ತೀರಾ? ಹಾಂ, ಈಗ ಯಾವುದೇ ಆಗಲಿ ದೊಡ್ಡ ದೊಡ್ಡ ಮೂವೀಸ್ ಕೂಡ ಇನ್ಕ್ಲೂಡಿಂಗ್ ಕಾಂತಾರ ಫಸ್ಟ್ ಡೇ ರಶ್ ಇದ್ದಿಲ್ಲ ನನ್ನ ಪ್ರಕಾರ. ಆ್ಯಂಡ್ ಸೂಫ್ರಮ್ಸು ಅಂಥವೆಲ್ಲ ಬಂತು, ಎಕ್ಸಲೆಂಟ್ ಮೂವೀಸ್. ಮತ್ತು ಎಲ್ಲರೂ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಆಕ್ಸೆಪ್ಟ್ ಮಾಡಿದ್ರು. ಇದು ಅಂಥ ಟೈಪೇ. ಫಸ್ಟಿಗೆ ಬಂದರೆ ನನ್ನ ಅದೃಷ್ಟ, ಇಲ್ಲ 1-2 ದಿವಸ ಬಿಟ್ಟು ಆಮೇಲೆ ಪಿಕಪ್ ಆಯಿತು ಕೂಡ ಆ ಲಿಸ್ಟಲ್ಲಿ ಸೇರ್ಕೊತೀವಿ ಅಂತ ನನಗೆ ಭಾಳ ನಂಬಿಕೆ, ಸ್ಟ್ರಾಂಗ್ ನಂಬಿಕೆ ಇದೆ. ಅದು ಸೌದತ್ತಿ ಎಲ್ಲಮ್ಮ, ನಮ್ಮ ದುರ್ಗಮ್ಮ ತಾಯಿ, ಬಳ್ಳಾರಿ ಕನಕದುರ್ಗಮ್ಮ ತಾಯಿ ಮತ್ತು ವಾಸವಿ ಮಾತೆ, ಆ ಬ್ಲೆಸ್ಸಿಂಗ್ಸ್ ಖಂಡಿತ ನನಗಿದೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಕನ್ನಡದ ಜನಗಳು ಅಂದರೆ ಕನ್ನಡ ಸಿನಿಮಾವನ್ನು ಕೈ ಹಿಡಿತಾರೆ, ಆದರೆ ಹೊಸೊಬ್ರು ಅಂತ ಬಂದಾಗ ಹೊಸೊಬ್ರಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಸೊ ಅವ್ರಿಗೇನು ಹೇಳ್ತೀರಾ? ಹಾಂ, ಇದು ಕ್ಯಾರೆಕ್ಟರ್ಸ್ ಹೊಸಬ್ರು ಇರ್ಬೋದು, ಬಟ್ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಮತ್ತು ಈಗ ಸೌದತ್ತಿ ಎಲ್ಲಮ್ಮ ಅವ್ರ ಬಗ್ಗೆ ತೋರಿಸಿದ್ದೀವಿ. ಈಗ ಹುಬ್ಳಿ, ಧಾರವಾಡ, ಗದಗ ಆ ಸೈಡೆಲ್ಲ, ನಾರ್ತ್ ಕರ್ನಾಟಕ ಆ ಸೈಡೆಲ್ಲ ಈ ಸೌದತ್ತಿ ಎಲ್ಲಮ್ಮನ ಭಾಳ ಇದು ಮಾಡ್ತಾರೆ. ಸೊ ಅವ್ರಿಗೆಲ್ಲ ಆ ಸೈಡೆಲ್ಲ 100% ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಬೀಯಿಂಗ್ ಎ ಟ್ರಾನ್ಸ್ಜೆಂಡರ್ ಮೂವಿ ಅಂದರೆ ಮಂಗಳಮುಖಿಯವರು ಅವ್ರ ಪವರ್ ಏನಿದೆ ಅಂತ ತೋರಿಸ್ತಾ ಇದ್ದೀವಿ ಈ ಮೂವಿಯಲ್ಲಿ. ಅಂದರೆ ಅವರು ಬ್ಲೆಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ತೋರಿಸ್ತಾ ಇದ್ದೀವಿ. ಸೊ ಆ ಲೆಕ್ಕದಲ್ಲಿ ಏನು ತೋರಿಸಿದ್ದಾರೆ ಇವರು ಅಂತ ಕ್ಯೂರಿಯಾಸಿಟಿ ಅಂತ ಇದ್ದೇ ಇದೆ ಎಲ್ಲರಿಗೆ, ಇನ್ಕ್ಲೂಡ್ ಲೋಕಲ್ ನಮ್ಮ ಫ್ರೆಂಡ್ಸ್ ಆಗಲಿ ಇದಾಗಲಿ. ಏನು ಸಬ್ಜೆಕ್ಟ್ ಇದು, ಹೆಂಗೆ ಪ್ರೊಸೀಡ್ ಆಗೋದು ಅಂತ ಅವ್ರಿಗೆ ಕ್ವಶನ್ ಮಾರ್ಕ್ ಇದೆ. ಅವ್ರಿಗೆಲ್ಲ ಆನ್ಸರ್ ಫಿಲಿಮಲ್ಲಿ ಸಿಗುತ್ತೆ. ಈಗ ಫ್ಯಾಮಿಲಿಯವರೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡಿದರು ಈ ಸಿನಿಮಾದ ಟ್ರೈಲರ್ ಆಗಿರ್ಬೋದು, ಸಾಂಗ್ಗಳು ನೋಡಿ ಜನಗಳ ಒಪಿನಿಯನ್ ಏನಿತ್ತು ಅನ್ನೋ? ಆ್ಯಕ್ಚುಲಾಗಿ ಈಚ್ ಆ್ಯಂಡ್ ಎವ್ರಿ ಟೈಮ್ ಅವ್ರಿಗೂ ಎಲ್ಲ ಕ್ವಶನ್ ಮಾರ್ಕೇ ಇತ್ತು. ಇವರು ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೊಸ ಇದಕ್ಕೆ ಕಾಲಿಡ್ತಾ ಇದ್ದಾರಲ್ಲ ಅಂತ ಹೇಳಿ. ಬಟ್ ಆಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡಿದಾಗ
ಒಂದೊಂದೂ ಎಲ್ಲ ಕಡೆ ವೆರಿ ಗುಡ್ ರೆಸ್ಪಾನ್ಸ್ ಬಂತು. ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಕನ್ನಡ ಮೂವಿ ಅಂದರೆ ಏನೋ ಒಂದು ಸಣ್ಣ ಮೂವಿ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಇತ್ತು. ಬಟ್ ಇದು ಹಾಗಿಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇದೆ ಅಂಥೇಳಿ ಅವರು ಕೂಡ ಅವರ ಖುಷಿನ ಹಂಚ್ಕೊಂಡ್ರು ನಮ್ಮ ಜೊತೆ. ಇವಾಗ ಗ್ರೂಪ್ಸಲ್ಲೆಲ್ಲ ಫ್ರೆಂಡ್ಸ್ಗೆ ಎಲ್ಲ ರಿಲೇಟಿವ್ಸ್ಗೆ ಎಲ್ಲರಿಗೂ ಕಳಿಸ್ತೀವಲ್ಲ, ಪ್ರತಿಯೊಬ್ಬರ ಬಾಯಲ್ಲಿನೂ ಪಾಸಿಟಿವ್ ಕಾಮೆಂಟ್. ದಟ್ ಶೋಸ್ ದಟ್ ಎಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ಅನಿಸುತ್ತೆ. ಏನೇ ಕೆಲಸ ಮಾಡಿದ್ರು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಮಾತ್ರ ನಮಗದು ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು. ಸೊ ನೀವೇನು ಹೇಳ್ತೀರಲ್ಲ ಜನಗಳಿಗೆ ಸಿನಿಮಾದ ಬಗ್ಗೆ, ಸಿನಿಮಾ ನೋಡೋಕ್ಕೆ ನಿಮ್ಮ ಸ್ಟೈಲ್ನಲ್ಲಿ ಏನಾದರೂ ಹೇಳೋದಾದರೆ? ಈಗ ಪ್ರೆಸ್ ಮೀಟಲ್ಲಿ ಇವೆಲ್ಲ ನಾವು ಎಲ್ಲ ಹೇಳಲಿಕ್ಕಾಗಲ್ಲ. ಎಲ್ಲ ಹೇಳಿದ್ರೆ ಎಲ್ಲ ಕತೆ ಕೇಳಿದ್ವಿ ಬಿಡು ಯಾಕೆ ಹೋಗಬೇಕು ಅಂತಾರೆ. ಸೊ ಮಾರ್ಕೆಟಿಂಗ್ ಸ್ಟೈಲಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಪೇಪರ್ ಪ್ಯಾಂಪ್ಲೆಟ್ಸ್ ಆಗಲಿ ಮತ್ತು ಟ್ಯಾಬ್ಲೋ ಆಗಲಿ, ಆಟೋ ಹಿಂದ್ಗಡೆ ಏನೇನು ಪಾಸಿಬಿಲಿಟಿ ಆಗುತ್ತೋ ಎಲ್ಲ ಕಡೆ ಟ್ರೈ ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ಬಳ್ಳಾರಿ ಆ್ಯಂಡ್ ಬೇರೆ ಕಡೆ ಎಲ್ಲ ಪ್ಯಾಂಪ್ಲೆಟ್ಸ್ ಇವೆಲ್ಲ ಯೂಟ್ಯೂಬರ್ಸ್ ಆಗಲಿ ಮೀಡಿಯಾ ಥ್ರೂ ಎಲ್ಲ ಟ್ರೈ ಮಾಡ್ತೀವಿ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಟೆಲ್ ದೆಮ್ ದಟ್ ದಿಸ್ ಮೂವೀಸ್ ಈಸ್ ವೆರಿ ಗುಡ್, ಡೂ ವಾಚ್ ಅಂತ. ಕನ್ನಡದಲ್ಲಿ ಖಂಡಿತ ನೋಡಿ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಆಮೇಲೆ ಫೀಲ್ ಮಾಡ್ಕೊತಾರೆ, ಅರೆ ಒಳ್ಳೆ ಫಿಲಿಮ್ ಮಿಸ್ ಆಯ್ತಲ್ಲ ಅಂತ ಆಗುತ್ತಲ್ಲ ಒಂದೊಂದು ಸಲ. ಒಳ್ಳೊಳ್ಳೆ ಫಿಲಿಮ್ ಹೋದ್ಮೇಲೆ ಅರೆ ನೋಡಿದರೆ ಚೆನ್ನಾಗಿತ್ತು ಅಂತ. ಅದು ಆಗಬಾರ್ದು. ಮೊದಲೇ ನೋಡಿ, 15 ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಎಷ್ಟು ದಿನ ನಡ್ಸ್ಕೊಂಡು ಹೋದ್ರೆ ಅಷ್ಟು ದಿನ ನಡೀತಾ ಇರುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದಂಥ ಯಶಸ್ಸು ಕಾಣಲಿ ಈ ಸಿನಿಮಾ. ಸೊ ಜನಗಳು ಥಿಯೇಟರಲ್ಲಿ ಬಂದು ಏನೋ ಒಂದು ನಿರೀಕ್ಷೆನ ಇಟ್ಕೊಂಡಿರ್ತಾರೆ ಈ ಸಿನಿಮಾದ ಮೂಲಕ, ಹೀಗಿರುತ್ತೆ ಅಂತ. ಸೊ ಆ ರೀಚನ್ನು ನೀವು ಕಂಪ್ಲೀಟ್ ಮಾಡ್ತೀರಾ? ಎಸ್ 100%. ಬಿಕಾಸ್ ಎಲ್ಲ ಎಲಿಮೆಂಟ್ಸ್ ಇದೆ ಅಂತ ಹೇಳಿದೆ ನಾನು. ಸೊ ಏನಾಗುತ್ತೆ, ಅವ್ರು ನೋಡಿದಾಗ ಅವ್ರು ಏನೋ ಅಂದ್ಕೊಂಡು ಹೋಗಿರ್ತಾರೆ, ಇದ್ರಲ್ಲಿ ಕಾಮಿಡಿ ಇದ್ದರೆ ಚೆನ್ನಾಗಿತ್ತು ಅಂತ. ಅದೂ ಇದೆ. ಹಾರರ್ ಏನು ಎಕ್ಸ್ಪೆಕ್ಟ್ ಮಾಡಿ, ಯಾರು ಹಾರರ್ ಅಂತ ಹೋಗಲ್ಲ. ಅದರಲ್ಲಿ ಏನೋ ಎಲಿಮೆಂಟ್ಸ್, ಹಾರರ್ ಮೂವಿ ಅಂದರೆ ಸ್ವಲ್ಪ ಜನ ಲೈಕ್ ಮಾಡ್ತಾರೆ. ಸೊ ಮೆಸೇಜ್ ಓರಿಯೆಂಟೆಡ್, ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ಆ ಮೆಸೇಜ್ ಕೊಡ್ತಾ ಇದ್ದೀವಿ. ದಟ್ ಈಸ್ ಎ ಪವರ್ಫುಲ್ ಮೆಸೇಜ್. ಅದೇನು ಅಂತ ಪಿಕ್ಚರಲ್ಲಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅದು ಡೈಲಿ ಲೈಫಲ್ಲಿ ಅದು ಯೂಸ್ ಆಗುತ್ತೆ ಅವ್ರಿಗೆ, ಆ ಮೆಸೇಜ್ ನಾವು ಹೇಳಿದ್ದು ಕರೆಕ್ಟಾ ಅಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ಬರ್ತಾ ಇದೆ ಮೇ 15ಕ್ಕೆ. ಒಳ್ಳೆ ರೆಸ್ಪಾನ್ಸ್ ಸಿಗಲಿ, ಒಳ್ಳೆ ಕಡೆ ಹಿಟ್ಟಾಗಲಿ, ಎಲ್ಲ ಕಡೆ ಹಿಟ್ಟಾಗಲಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.